ಈ ಒಂದು ಬೇಟ್ರಾಯನಪುರ ವಿಧಾನಸಭಾ ಕ್ಷೇತ್ರ ಒಳಗೊಂಡಂತೆ ಈ ಜಲಗರಮ್ಮ ದೇವಸ್ಥಾನದ ಒಂದು ದೇವಿಗೆ ಇವತ್ತು ವಿಶೇಷವಾಗಿ ಶುಕ್ರವಾರ ನಮ್ಮಲ್ಲಿ ಲೋಕಲ್ ಲೀಡರ್ ಆದಂಥ ಸುಗಮ್ ಗೌಡ್ರು ನೇತೃತ್ವದಲ್ಲಿ ಇವತ್ತು ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರು ನೂತನ ಸಂಸದರಾದಂಥ ಶ್ರೀಯುತ ಕುಮಾರಣ್ಣವರಿಗೆ ಮಂಡ್ಯದ ಲೋಕಸಭಾ ಕ್ಷೇತ್ರದ ಆ ಮತದಾರರು 2,87,500 ಓಟುಗಳ ಅಂತರದಿಂದ ಏನೊಂದು ಗೆಲುವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ದೇವಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಇತ್ತು. 108 ತೆಂಗಿನಕಾಯಿಗಳನ್ನು ಒಡೆದು ಆ ಹರಿಕೆಗಳನ್ನು ತೀರಿಸ್ಕೊಂಡು ಮತ್ತೆ ಒಂದು ಸಣ್ಣ ಅನ್ನ ಸಂದರ್ಪಣೆ ಕಾರ್ಯಕ್ರಮವನ್ನು ಕೂಡ ಅವರು ಇಟ್ಕೊಂಡಿರತಕ್ಕಂಥದ್ದು. ಬಹುಶಃ ಇಡೀ ರಾಜ್ಯದಲ್ಲಿ ಇವತ್ತು ಜನ ಬಹಳ ಖುಷಿಯಿಂದ ಇದ್ದಾರೆ. ಹ್ಯಾಟ್ರಿಕ್ ಹೀರೋ ಆಗಿ 3ನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ 9ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಏನು ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ. ಬಹುಶಃ ಇವತ್ತು JDS ಪಕ್ಷ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಿತ್ರ ಪಕ್ಷವಾದಂಥ BJP ಜೊತೆಯಲ್ಲಿ ಸೇರಿ ನಮ್ಮ ಶಕ್ತಿ ಏನು ಅಂತೇಳಿ ತೋರಿಸಿದ್ದೀವಿ. ಹಳೆ ಮೈಸೂರು ಭಾಗದಲ್ಲಿ JDS ಏನು ಮುಗದೇ ಹೋಯ್ತು, ಏನು ಇಲ್ಲವೇ ಇಲ್ಲ ಅಂಥೇಳಿ ಏನು ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಕಾಂಗ್ರೆಸ್ನ ನಾಯಕರುಗಳು ಎಲ್ಲರೂ ಕೂಡ ಬಿಂಬಿಸ್ತಾ ಇದ್ರು. ಹಿಂದೆ 2018ರಲ್ಲಿ ನಿಮ್ಮ ಅಪ್ಪರನೇ ನೀನು ಮುಖ್ಯಮಂತ್ರಿ ಆಗಲ್ಲಪ್ಪ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಅದೇ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಆ ಕುರ್ಚಿಯಲ್ಲಿ ಕುಣಿಸಿದ್ದು ಆಯಿತು, ಮತ್ತು ಬೆನ್ನಿಗೆ ಚೂರಿ ಹಾಕಿ ಮನೆಗೆ ಕಳಿಸಿದ್ದು ಆಯಿತು. ಅದೇ ರೀತಿಯಲ್ಲಿ ಇವತ್ತು ಅವ್ರು ಮಂಡ್ಯದಲ್ಲಿ ಪಾರ್ಲಿಮೆಂಟ್ರಿ ಎಲೆಕ್ಷನ್ ನಿಂತಾಗ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಗೆಲ್ಲಲ್ಲ, ಕುಮಾರಸ್ವಾಮಿ ಸೋಲೋದು ಸದಸಿದ್ಧ, ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಅವ್ರ ಬಾಯಲ್ಲಿ ಏನೇ ಬಂದರೂ ಅದು ಸುಳ್ಳು ಅನ್ನೋದನ್ನ ಈ ರಾಜ್ಯದ ಜನ ನಿರೂಪಣೆ ಮಾಡಿದ್ದಾರೆ. ಬಹುಶಃ ಇದರಿಂದ ನಮ್ಮ ಮುಂದಕ್ಕೆ BJP JDS ಈ ಮೈತ್ರಿ ಎಲ್ಲ ಚುನಾವಣೆಯಲ್ಲಿ ಕೂಡ ಬರೀ ಚುನಾವಣಾ ರಾಜಕಾರಣಕ್ಕೆ ಅಷ್ಟೇ ಅಲ್ಲದೆ ಸಾಮಾಜಿಕವಾಗಿ ಕೂಡ ಈ ಮೈತ್ರಿ ಮುಂದುವರಿತದೆ. ಈ ರಾಜ್ಯದ ಜನ ಈ ಮೈತ್ರಿಗೆ ಬಹುಪರ ಕೇಳಿದ್ದಾರೆ. ಇದನ್ನ ಇವತ್ತು JDSನ ಕಾರ್ಯಕರ್ತರು, BJP ಕಾರ್ಯಕರ್ತರು ಇಬ್ಬರು ಕೂಡ ಹಾಳು ಜೇನುನಂತೆ ಒಂದಾಗಿ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತೇನು ವಿಧಾನ ಪರಿಷತ್ನ ಚುನಾವಣಾ ಫಲಿತಾಂಶ ಬಂದಿದೆ. ನನ್ನ ಆತ್ಮೀಯರಾದಂಥ ಭೋಜೇಗೌಡರು ಹಾಗೂ ಮೈಸೂರು ಈ ದಕ್ಷಿಣ ಕ್ಷೇತ್ರದ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ವಿವೇಕಾನಂದರವರು ಇಬ್ಬರು ಕೂಡ ಇವತ್ತು ಗೆದ್ದಿದ್ದಾರೆ. ಬಹುಶಃ ನಮ್ಮ ಪಾರ್ಟಿಗೆ ಇನ್ನಷ್ಟು ಶಕ್ತಿ ವಿಧಾನ ಪರಿಷತ್ತಲ್ಲಿ ಕೂಡ ಸಿಕ್ಕಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಕುಮಾರಣ್ಣವರ ಒಂದು ಸೇವೆ ಇಡೀ ರಾಷ್ಟ್ರಕ್ಕೆ ಹೋಗ್ತಾ ಇದೆ. ಇಷ್ಟು ದಿನ ಬರೀ ರಾಜ್ಯಕ್ಕಿತ್ತು. ಅವರು ಕೇಂದ್ರದ ಕೃಷಿ ಮಂತ್ರಿಯಾಗಿ ಇನ್ನೇನು ಕೃಷಿ ಮಂತ್ರಿ ಕೊಟ್ಟರು ತಗೋತಾರೆ. ಯಾಕಂದರೆ ಅವರು ಈ ರೈತರಂದ್ರೆ ಅವ್ರಿಗೆ ಅಷ್ಟೊಂದು ಪ್ರೀತಿ. ನಮ್ಮ ಪಕ್ಷ ಕೂಡ ರೈತರ ಪಕ್ಷ ಅಂತಾನೆ ನಾವು ಬಹಳ ಜನ ನಮ್ಮನ್ನು ನೋಡ್ತಾರೆ. ಅದರಿಂದ ಅವರು ಕೃಷಿ ಮಂತ್ರಿ ಅಂತ ಹೇಳಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು, ಅಮಿತ್ ಶಾ ಜಿ, ನಡ್ಡಾದವರು ಯಾವುದೇ ಇಲಾಖೆ ಕೊಟ್ಟರು ಕೂಡ ಅವರು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಶಕ್ತಿ ಇರತಕ್ಕಂಥವರು. ಅದರಿಂದ ಇನ್ನೇನು ಇವತ್ತೆಲ್ಲ ಕೂಡ ಡೆಲ್ಲಿಗೆ ಹೊರಟಿದ್ದಾರೆ. ಬಹುಶಃ ನಾಡಿದ್ದು ಈ ಕಾರ್ಯಕ್ರಮ ಕೂಡ ಇದೆ. ಎಲ್ಲ ರೀತಿಯಲ್ಲಿ ದೇಶಕ್ಕೆ ಕಲ್ಯಾಣವಾಗಲಿ, ವಿಶ್ವಕ್ಕೆ ಶಾಂತಿ ಸಿಗಲಿ ಅಂತೇಳಿ ಆ ತಾಯಿ ಜಲಗರಮ್ಮನಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಬಂದು ಭಾಗವಹಿಸಿದ್ದೇನೆ. ಶರಣ ಸಾಹೇಬ್ರಿಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸತತ ಸೋಲುಗಳಿಂದ ಕಂಗೆಟ್ಟೆ. ಅವರನ್ನ ಗುರುತಿಸಿ ಘಟಾನುಘಟಿಗಳು ಇದ್ರೂ ಕೂಡ ಅವರನ್ನ ಗುರುತಿಸಿ MLC ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಏನ್ ಹೇಳ್ತಾರೆ? JDS ನಲ್ಲಿ ನಿಷ್ಠಾವಂತರಿಗೆ ಈಗಲೂ ಕೂಡ ಬೆಲೆ ಇದೆ ಅಂತ ಏನು ತೋರಿಸ್ಕೊಟ್ಟಂಗಾಯ್ತು. ಈಗ ನಿಮಗೆ